ಕೋರುತ್ತೇನೆ. ಶ್ರೀಯುತ ಶ್ರೀಕಾಂತ್ ಗಚ್ಚಿನಮಠ ಹೋರಾಟಗಾರರು ಹಾಗೂ ದಲಿತ ಮುಖಂಡರು ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಹಿರಿಯರು, ಮಾರ್ಗದರ್ಶಕರು, ನಮ್ಮ ಹಿತೈಷಿಗಳು ಆಗಿರ್ತಕ್ಕಂಥವರು, ದಲಿತ ಮುಖಂಡರು ಆಗಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ನಡುವಿನ ಮನೆಯವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಆದಿಜಾಂಬವ ಸಂಘದ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ವಿಠಲ್ ಕುರುಬುರ್ದಿನ್ನಿ ಅವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀಯುತ ಪುಟ್ಟ ಹೋರಾಟಗಾರರು ಮೊನ್ನೆ ನಮ್ಮ ಬಿಜೆಪಿ ಇದು ಏನಪ್ಪ ಅಂತಂದ್ರೆ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವಲ್ಲಿ ಪ್ರಥಮವಾಗಿ ಪ್ರಮುಖ ಪಾತ್ರ ವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವರು ಕೂಡ ಕಾರಣ. ಶ್ರೀಯುತ ಮಲ್ಕಪ್ಪ ಬಾಗೇವಾಡಿ ಅವರು ಬಹಳ ಹೋರಾಟ ಮಾಡಿ ಜಿಲ್ಲಾಧಿಕಾರಿ ಕಚೇರಿಗೆ ಬೀಗ ಹಾಕಿದ್ರು. ಅದು ಮೆಚ್ಚುವಂತ ವಿಷಯ. ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತ. ನಮ್ಮ 35-40 ವರ್ಷಗಳ ಹೋರಾಟದ ಪರವಾಗಿ ಇವತ್ತು ಮೀಸಲಾತಿಯನ್ನು ಹಂಚಿಕೆ ಮಾಡಿ ಕ್ಯಾಬಿನೆಟ್ ದರ್ಜೆಯಲ್ಲಿ ಸಚಿವ ಸಂಪುಟದಲ್ಲಿ ನಿನ್ನೆ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದು ಮಾದಿಗರಿಗೆ 6, ಬಲೆಯರಿಗೆ ಸಂಬಂಧಪಟ್ಟ ಉಪಜಾತಿಗಳಿಗೆ 6 ಹಾಗೂ ಲಂಬಾಣಿ ಹಾಗೂ ಗೋವಿ ಇತರೆ ಸಮಾಜಗಳಿಗೆ ಒಳಪಟ್ಟಂತೆ 5% ಈ ರೀತಿ ವರ್ಗೀಕರಣ ಮಾಡಿ ಈ ಒಂದು ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಕೊಟ್ಟಿದ್ದಕ್ಕಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನು ಮೊದಲಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಪ್ರಥಮವಾಗಿ ನಮ್ಮ ಜಿಲ್ಲೆಯ ಹಿರಿಯರು, ಮಾರ್ಗದರ್ಶಕರು, ಯಾವತ್ತೂ ನಮಗೆ ಬೆನ್ನೆಲುಬಾಗಿ ನಿಂತಂಥ ಈ ಒಂದು ವೇದಿಕೆಯ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಂತವರಲ್ಲಿ ಕಳಕಳಿಯನ್ನು ಕೇಳ್ತಾ ಶ್ರೀಯುತ ಹನುಮಂತ ಬಿರಾದರ್ ಅವರಿಗೆ ಗೌರವಪೂರ್ವಕವಾದಂಥ ಒಂದು ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿಯಾಗಿ ಯಾವತ್ತು ನಮ್ಮ ಒಂದು ಬಲಾಢ್ಯವಾಗಿ ನಿಂತು ಸಂಘಟನೆಯನ್ನು ರೂಪಿಸಿ ಈ ಒಂದು ವಿಜಯಪುರ ಜಿಲ್ಲೆಗೆ ಹೆಮ್ಮೆಯ ನಾಯಕರಾಗಿರ್ತಕ್ಕಂಥವ್ರು ಮತ್ತು ಯಾವತ್ತು ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ಸಹೋದರ ಪರಶುರಾಮ್ ರೋಣಿವಾಳ್ ರಾಜ್ಯ ಉಪಾಧ್ಯಕ್ಷರು ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಹಳ ಹೋರಾಟ ಮಾಡಿ ಜಿಲ್ಲಾಧಿಕಾರಿ ಕಚೇರಿಗೆ ಬೀಗ ಹಾಕಿದ್ರು. ಅದು ಮೆಚ್ಚುವಂಥ ವಿಷಯ. ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕವಾದಂತಹ ಇಲ್ಲಿ ಸೇರಿದ್ದು ಏನಪ್ಪ ಅಂತಂದ್ರೆ ಈ ಒಂದು ಮಾದಿಗರ ಒಳ ಮೀಸಲಾತಿ ಹೋರಾಟದ ನಿಮಿತ್ತವಾಗಿ ಸದಾ ಒಂದು ತನು ಮನ ಧನದಿಂದ ಎಲ್ಲರೂ ಸಹಾಯ ಸಹಕಾರವನ್ನು ಮಾಡಿ ಸುಮಾರು 30-40 ವರ್ಷಗಳಿಂದ ಹೋರಾಟದ ಫಲವಾಗಿ ಇವತ್ತು ನಮಗೆ ಸ್ವಲ್ಪ ಮಟ್ಟಿಗೆ ಒಂಚೂರು ನ್ಯಾಯ ಸಿಕ್ಕಿದೆ. ಆದರೂ ಪೂರ್ಣ ಪ್ರಮಾಣದಲ್ಲಿ ಇಲ್ಲ. ಇನ್ನೇನಪ್ಪ ಅಂತಂದ್ರೆ ಭಾಳಷ್ಟು ಜನ ಇದರ ಒಂದು ಒಳ ಮೀಸಲಾತಿ ಸಿಗಬೇಕು, ನಮಗೆ ಸಿಗಬೇಕಾದಂಥ ಸೌಲಭ್ಯಗಳು ಸಿಗಬೇಕು. ಎಷ್ಟೋ ಜನ ಶಿಕ್ಷಣದಿಂದ ವಂಚಿತರಾಗಿದ್ದರು, ನೌಕರಿಗಳಿಂದ ವಂಚಿತರಾಗಿದ್ದರು, ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದರು. ರಾಜಕೀಯವಾಗಿ ಮೊದಲ ಸಿಗಬೇಕಾದಂಥ ಸ್ಥಾನಗಳು ನಮ್ಮ ಮಾದಿಗರಿಗೆ ಸಿಕ್ಕಿರಲಿಲ್ಲ. ಯಾಕಪ್ಪ ಅಂತಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ರಾಜಕೀಯ ಬಹಳ ಅತ್ಯಂತ ಪ್ರಮುಖ ಪಾತ್ರಗಳನ್ನು ವಹಿಸ್ತಾವೆ. ಆ ದಿಶೆಯಲ್ಲಿ ಮಾದಿಗರಿಗೆ ಸಿಗಬೇಕಾದಂಥ ಸುಮಾರು ಯಾವಾಗ ನಮಗೆ ಮೀಸಲಾತಿ ಸಿಕ್ಕೈತಿ ಅಲ್ಲಿಂದ ಸುಮಾರು 101 ಉಪಜಾತಿಗಳನ್ನ ಸೇರಿಸೋದ್ರ ಮೂಲಕ ಮಾದಿಗರಿಗೆ ಬಹಳಷ್ಟು ಅನ್ಯಾಯ ಆಗೈತಿ. ಯಾಕಂದ್ರೆ ಕರ್ನಾಟಕದಲ್ಲಿ ಶೇಕಡಾ ಮಾದಿಗರ ಸಂಖ್ಯೆ ಭಾಳಷ್ಟು ಐತಿ. ಸುಮಾರು 40 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರೋದ್ರಿಂದ ಅವರಿಗೆ ಏನೂ ಸಿಕ್ಕಿಲ್ಲ ಸೌಲಭ್ಯಗಳಿಂದ. ಇನ್ನೂವರೆಗೆ ಹಳ್ಳಿಗಳಿಗೆ ಹೋರಿ ಅಲ್ಲಿ ಏನಪ್ಪ ಅಂತಂದ್ರೆ ಗುಡಿಸಲುಗಳು ಬಿಟ್ಟರೆ ಮತ್ತೇನೂ ಇಲ್ಲ. ಭಾಳಷ್ಟು ಜನ ವಂಚಿತರಾಗ್ಯಾರ. ಆದರೆ ಏನಂತಂದ್ರೆ ಇತರೆ ಉಪಜಾತಿಗಳು ಲಾಭಗಳನ್ನು ಪಡ್ಕೊಂಡ್ರು. SC ಮೀಸಲಾತಿಯ ಎಲ್ಲ ಲಾಭಗಳನ್ನ ಇತರೆ ಮೀಸಲಾತಿಗಳನ್ನು ಪಡ್ಕೊಂಡ್ರು. ಈ ಏನಪ್ಪ ಅಂತಂದ್ರೆ ಮಾದಿಗರು 40 ವರ್ಷಗಳಿಂದ ಹೋರಾಟ ಮಾಡಿದ್ದು ಬಂದಿದ್ದಕ್ಕೆ ಶೇಕಡಾ 6ರಷ್ಟು ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಅದು ಒಂಚೂರು ಏನಪ್ಪ ಅಂತಂದ್ರೆ ಮಾದಿಗರಿಗೆ ಒಂದು ಶಕ್ತಿ ಬಂದಂಗೆ ಆಗೈತಿ. ಈಗ ಏನಪ್ಪ ಅಂತಂದ್ರೆ ಶೇಕಡಾ 6ರಷ್ಟು ಜನ ನೌಕರಿಗೆ ಹೋಗ್ಬೋದು ಅನ್ನುವಂಥದ್ದು ಒಂದು ಸಂತೋಷ ಆಗೈತಿ. ಆ ದಿಶೆಯೊಳಗೆ ನಾನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನೇನಪ್ಪ ಅಂತಂದ್ರೆ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಎನ್ ಮೂರ್ತಿ ಸ್ಥಾಪಿತ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ. ಪತ್ರಿಕಾ ಮಾಧ್ಯಮದ ಉದ್ದೇಶ 2 ರೀತಿ ಅದ. ಒಂದು ನೋವಿನಲ್ಲಿ ಐತಿ, ಒಂದು ಸಂತೋಷದಲ್ಲಿ. ಬಂಧುಗಳೇ, ನಾನು
ಜೋರಾಗಿ ಸರ್. ನಾವು ಇವತ್ತಿನ ದಿವಸ ವಿಜಯೋತ್ಸವ ನಮಗಾಗಿಲ್ಲ, ವಿಜಯ ಅನ್ನೋದು ನಮಗೇನ ಸಿಕ್ಕಿಲ್ಲ. ಅವತ್ತು ಸ್ವಾತಂತ್ರ್ಯ ದಿನಾಚರಣೆ ದಿವಸ ಎಂ.ಬಿ. ಪಾಲ್ರಿಗೆ ನಾವು ಗೇರ ಹಾಕ್ತೀವಿ ಅಂತ ಪತ್ರಿಕಾ ಮುಖಾಂತರ ತಿಳಿಸಿದ್ದೀವಿ. ಅದರಂತೆ ನಾವು ಎಂ.ಬಿ. ಪಾಲ್ರಿಗೆ ಹೋಗಿ ಹೇಳಿದಾಗ ಅವ್ರು ಎಂ.ಬಿ. ಪಾಲ್ರಿಗೆ ಒಪ್ಕೊಂಡ್ರು, ಹೌದಪ್ಪ ನಿಜವಾಗಿ ನಿಮ್ಗೆ ಅನ್ಯಾಯ ಆಗೈತಿ, ಇದನ್ನು ನಾನು ಧ್ವನಿ ಎತ್ತುತ್ತೀನಿ ಅಂತ ಹೇಳಿದರು. ಅದರಂತೆ ಅವರು ಧ್ವನಿ ಎತ್ತಿದ್ದಾರೆ. ಅವರು ಸಾಮಾಜಿಕ ನ್ಯಾಯ ಕೊಡೋಕೆ ಜಿಲ್ಲೆಯಿಂದ ನಾನು ಧ್ವನಿ ಎತ್ತುತ್ತೀನಿ ಅಂತ ಹೇಳಿದ್ದಕ್ಕೆ ಅವರಿಗೆ ಇವತ್ತಿನ ಈ ಜಿಲ್ಲೆ ಪರವಾಗಿ ಅವರಿಗೆ ನಾನು ಅಭಿನಂದಿಸ್ತೀನಿ. ವಾದ್ಯಗಳ ಪಿತಾಮಹ ಅನಿಸ್ಕೊಂಡೆಪ್ಪ ನೀನು. ಮಾದಿಗರು ವಾದ್ಯಗಳ ಪಿತಾಮಾದಿ. ಆದರೆ ನಿನ್ನ ಪಿತಾಮಹ ಮಾಡ್ಲಿಕ್ಕೆ ಯಾವ ಸರ್ಕಾರನೂ ಆಗಲಿಲ್ಲ. ಬರೀ ವಾದ್ಯಗಳ ಪಿತಾಮಹ ಅನಿಸ್ಕೊಂಡು ಎಲ್ಲಿ ಎಲ್ಲ ಕಾರ್ಯಗಳಿಗೆ ನೀಡಿದೆ ಯಾವುದೂ ಕಾರ್ಯಗಳಾಗ್ತಿದ್ದಿಲ್ಲ. ಅಂಥ ಪಿತಾಮಹ ಅನಿಸ್ಕೊಂಡಂಥ ಸಮಾಜ ಇವತ್ತು ಸಾಮಾಜಿಕ ನ್ಯಾಯದಲ್ಲಿ ಹಿನ್ನಡೆ ಆಗ್ತದ. ವಾದ್ಯಗಳ ಪಿತಾಮಾದಿ ಎಲ್ಲ ಸರ್ಕಾರ ಎಲ್ಲ ಜನರ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡು, ಆದರೆ ನಿನ್ನ ಯಾರು ನೋಡಕ್ಕೆ ಇವತ್ತು ದಿವಸ ಬರಲೇ ಇಲ್ಲಲ್ಲ. ಭಾರತ ದೇಶದಲ್ಲಿ ಇತಿಹಾಸ ಇದು 40 ವರ್ಷ ಹೋರಾಟ ಮಾಡಿದ್ದಂತಂದ್ರೆ ಭಾರತ ದೇಶದ ಒಂದೇ ಒಂದು ಬೇಡಿಕೆಗೆ 40 ವರ್ಷ ಹೋರಾಟ ಮಾಡಬೇಕಾಗಿತ್ತ. ಇದು ದುರಂತ ಸಮಾಜ ನಮ್ಮದು. ಇದು 40 ವರ್ಷ ಹೋರಾಟ ಮಾಡಬೇಕಾಗಿತ್ತ. ಇಂಥ ಬರೇ ಒಂದು ಸಾಮಾಜಿಕ ನ್ಯಾಯಕ್ಕೋಸ್ಕರ 40 ವರ್ಷ ಭಾರತ ಇತಿಹಾಸದಲ್ಲೇ ಒಂದೇ ಒಂದು ಕಾರಣಕ್ಕಾಗಿ 40 ವರ್ಷ ಹೋರಾಟ ಮಾಡಬೇಕಂದ್ರೆ ಇದು ನಮ್ಮ ದುರಂತ ಅಂತ ಅನ್ಕೋತೀನಿ. ಬಂಧುಗಳೇ, ಇವತ್ತು ಸರ್ಕಾರ ಯಾವುದೇ ಬರಲಿ ಯಾವುದೇ ಇರಲಿ, ಇವತ್ತಿನಿಂದ ಮೀಸಲಾತಿಯನ್ನು ನಾವು ಪಡ್ಕೋಬೇಕಂದ್ರೆ 40 ವರ್ಷ ಹೋರಾಟ ಮಾಡ್ಕೊಂಡಿವಿ. ಅದಕ್ಕಿಂತ ಮೊದಲಲ್ಲಿ ನೀವು ಹಿಂದುಳಿದ ಜಾತಿಯಲ್ಲಿ ಸ್ಪರ್ಶ ಜಾತಿಯನ್ನು ತಂದು ಸೇರಿಸಿದ್ರಿ, ಅವಾಗ ಅನ್ಯಾಯ ಆಯ್ತು. ತದನಂತರ ನೀವು ಮೀಸಲಾತಿ ಎಂದು ಕೊಡ್ತಾರೆ, ನಾಳೆ ಕೊಡ್ತಾರೆ ಅಂತ ಅನ್ಕೋತ ಬಂದೇವಿ. ಮುಂದೆ 30 ವರ್ಷ ಆಯ್ತು ಹೋರಾಟ. ಆದರೆ ಇದು ಸಿಕ್ಕಿದ ನ್ಯಾಯ ಯಾರಿಗೆ? ಸಮಾಜಕ್ಕೆ ಸಿಕ್ತಾ? ನೌಕರಿ ಹೋಗೋರಿಗೆ ನ್ಯಾಯ ಸಿಕ್ತಾ? ಕಲ್ತವ್ರಿಗೆ ನ್ಯಾಯ ಸಿಕ್ತಾ? ಕಲ್ತವ್ರು ಎಲ್ಲ ಖಾಲಿ ಉಳಿದ್ರು, ಅವು ಎಲ್ಲ ಮಹಾರಾಷ್ಟ್ರಗೋ ಎಲ್ಲೇ ದುಡಿಲಾಕ್ತೀನಿ ದುಡ್ಕೊಂಡು ತಿನ್ನಕತ್ತಾರ. ಅವ್ರಿಗೆ ಹೊಟ್ಟು ಹೋದಾಗ ನೀವು ಭಾರಿ ಈ ಸಮಾಜಕ್ಕೆ ಬಹುದೊಡ್ಡ ಅನ್ಯಾಯ ಆಗೈತಿ, ಇದ್ರ ಸರಿಪಡಿಸ್ಲಿ ಅಂತ ಅವತ್ತು ಮಾತು ಕೊಟ್ಟರು. ಅವ್ರು ಖಾಲಿ ಬಿದ್ದು ಹೇಳಿದಾಗ ಅವ್ರು ಹೇಳಿದ್ರು, ನೀ ನನ್ನ ಖಾಲಿ ಬಿದ್ದಿದ್ದಪ್ಪ, ನನ್ನ ಭಾಳ ದೊಡ್ಡ ನನಗೆ ಜವಾಬ್ದಾರಿ ಹಾಕಿದಿ, ಇದಕ್ಕೆ ಏನಾದರೂ ಮಾಡಿ ನಾವು ಒಂದು ದಾರಿ ಕಾಣುತ್ತೇವೆ ಅಂತ ಹೇಳಿ ಸಾಮಾಜಿಕ ನ್ಯಾಯ ಕೊಡೋಕೆ ಅವತ್ತು ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ದಿಂದ ರಾಜ್ಯಗಳಿಗೆ ಅಧಿಕಾರ ಕೊಟ್ಟರು. ಅವರು ಪ್ರಧಾನಮಂತ್ರಿಯವರು ಆಯಾ ರಾಜ್ಯದವರಿಗೆ ಮೀಸಲಾತಿ ಕೊಡ್ರಿ ಅಂತ ಅಧಿಕಾರ ಕೊಟ್ಟರು. ನೀವು ಆ ಅಧಿಕಾರದಿಂದ ನೀವು ಸುಪ್ರೀಂ ಕೋರ್ಟಿಂದ ಆದೇಶದ ಅನಿವಾರ್ಯ, ಅದು ಒಂದು ನಿಮ್ಗೊಂದು ಭಯ. ಆಮೇಲೆ ಇದಕ್ಕೆ ಅತಿ ಹೆಚ್ಚಿನ ಶಕ್ತಿ ಕೊಟ್ಟವ್ರು ಯಾರಂದ್ರೆ ಭಾಸ್ಕರ್ ಪ್ರಸಾದ. ಬರೇ ಭಾಸ್ಕರ್ ಪ್ರಸಾದ್ ಅಲ್ಲ, ಬಾಸಮ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಗಂಡನೆಯ ಹೋರಾಟಗಾರ ಯಾವತ್ತು ಎದಕ್ಕೂ ಅನ್ಸಂಗಿಲ್ಲ. ಅವ್ ಎಂಥದ್ದು ಏನೇ ಬಂದ್ರು ಅವ್ರು ಹೋರಾಟಗಾರಕ್ಕೆ ಅಂಜಲಿಲ್ಲ. ಯಾಕೆ ಅವನ ಹೆಸರು ಇವತ್ತು ಓದ್ತೀನಿ ಅಂದ್ರೆ, ನೀವು ಸರ್ಕಾರದವರು ಬ್ಯಾಕ್ಲಾದ ಹುದ್ದೆಗಳನ್ನು ತುಂಬಲಾಕ ನಿಮಗೆ ಏನು ಆದೇಶ ಸಿದ್ದರಾಮಯ್ಯ ಅವರು ಇದು ಮೀಸಲಾತಿ ಆಗುವವರಿಗೆ ಬ್ಯಾಕ್ಲಾಗ್ ಹುದ್ದೆಯನ್ನು ತುಂಬಂಗಿಲ್ಲ ಅಂತ ಹೇಳಿ ನೀವು ಆದೇಶ ಕೊಟ್ರಿ. ಬ್ಯಾಕ್ಲಾದ ಹುದ್ದೆನೇ ತುಂಬಲಾರ್ದೆ ಆ ಪರಿಸ್ಥಿತಿ ಬರ್ತದ ತಿಳ್ಕೊಂಡು ಇವತ್ತು ಮೀಸಲಾತಿ ಮಾಡಿರಿ. ನೀವು ಇಲ್ಲಿಂದ ಮೀಸಲಾತಿ ಮಾಡ್ತಿದ್ರ, ಆ ಕ್ರೆಡಿಟ್ ಏನಾದರೂ ಹೋಗ್ಬೇಕಾದ್ರೆ ನಾವು ಭಾಸ್ಕರ್ ಪ್ರಸಾದ್. ಇವತ್ತಿನ ಸಾಮಾಜಿಕವಾಗಿ ಎಲ್ಲರ ಕ್ರೆಡಿಟ್ ಹೋಗ್ಬೇಕಾದ್ರೆ ಭಾಸ್ಕರ್ ಪ್ರಸಾದ್ ಇವತ್ತಿನ ದಿವಸ ಯಾಕೆ ನಡೆಸೋದು? ಇವತ್ತು ಒಬ್ಬ ನೋವದಲ್ಲಿ ಭಾಸ್ಕರ್ ಪ್ರಸಾದ್ ಅವರು. ನಮಸ್ಕಾರ. ಮೊದಲಿಗೆ ಈ ಸಮಾಜದಲ್ಲಿ ಹೋರಾಟ ಮಾಡಿದಂಥ ಎಲ್ಲ ನನ್ನ ಪ್ರೀತಿಯ ಸಮಾಜ ಬಂಧುಗಳಿಗೆ ನನ್ನ ನಮಸ್ಕಾರ. ಮೊಟ್ಟ ಮೊದಲಿಗೆ ಈ ಮಾದಿಗ ಸಮಾಜಕ್ಕೆ ಹೋರಾಟದ ಅಡಿಗಲ್ಲು ಹಾಕಿರ್ತಕ್ಕಂಥ ನಮ್ಮ ಮಂದಕೃಷ್ಣ ಮಾದಿಗ ಅವರಿಗೂ ಕೂಡ ನನ್ನ ನಮಸ್ಕಾರ ಹೇಳ್ತಾ, ಮತ್ತು ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಆದಿಜಾಂಬವ ಸಂಘವನ್ನು ಕಟ್ಟಿ ಮತ್ತು ಅದನ್ನೆಲ್ಲವೂ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಬೆಳೆಸಿಕೊಂಡು ಈ ಹೋರಾಟಕ್ಕೆ ಮುನ್ನುಡಿ ಆಡಿದ ನಮ್ಮ ಅಲ್ಕೋಡ್ ಹನುಮಂತಪ್ಪ ಸಾಹೇಬರಿಗೂ ನನ್ನ ನಮಸ್ಕಾರವನ್ನು ಹೇಳ್ತಾ, ಎಲ್ಲ ಸಮಾಜದ ಹಿರಿಯರೇ ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಪರಶುರಾಮ ಅವರು ಮತ್ತು BJP ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ ಕುಂದಾಳ್ ಅವರೇ, ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಹೇಳಬರ್ತದೆ ನನ್ನ ಅನಿಸಿಕೆ ಏನಪ್ಪ ಅಂತಂದ್ರೆ, ಇಲ್ಲಿವರೆಗೂ 35-40 ವರ್ಷದ ಹೋರಾಟವನ್ನು ಬರೀ ಕುದುರೆಗೆ ಮೇವು ತೋರಿಸಿದಾಗತ್ತೆ, ಮುಂದೆ ಮೇವು ಹಿಡಿದು ಹಿಂದೆ ಕುದುರೆ ಓಡುವುದು ಇದೇ ಟೈಪ್ ಮಾಡ್ಕೋತಾನೆ 40 ವರ್ಷ ಆಯಿತು. ಮತ್ತು ಈ ಸಮಾಜದ ಹೋರಾಟಕ್ಕೆ ದುಡಿದವರಿಗೂ ಒಂದು ಸಂತೋಷ ಆಗಲಿಲ್ಲ ಮತ್ತು ಮಡಿದವರಿಗೂ ಸಂತೋಷ ಆಗಲಿಲ್ಲ. ಯಾಕಪ್ಪ ಅಂತಂದ್ರೆ, ದುಡಿದವರು ಮಡಿದವರು ದುಡಿದು ಮಡ್ದ ಹೋದ್ರು ಹೊರತಾಗಿ ಈ ನಮ್ಮ ಸಮಾಜಕ್ಕೆ 7% ಆದ್ರೂ ಸಿಕ್ಕರೆ ಒಂದು ಸಮಾಧಾನಕರವಾಗ್ತಿತ್ತು ಅಂತೇಳಿ ಈ ಟೈಮ್ದಲ್ಲಿ ನನ್ನ ಅನಿಸಿಕೆಯನ್ನು ಹೇಳ್ತೀನಿ. ಮತ್ತು ಎಲ್ಲ ಈ ನನ್ನ ಸಮಾಜದ ಬಂಧುಗಳು ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರ ಹೇಳ್ತಾ, ಇನ್ನು ನಮ್ಗೆ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಈ ಹೋರಾಟ ಹಂಗೆ ಮುಂದುವರೆದು ಇಲ್ಲಿಗೆ ಮುಗಿತಂತೇನಿಲ್ಲ. ಅದಕ್ಕಾಗಿ ಈ ನಮ್ಮ ಒಳ ಮೀಸಲಾತಿಯನ್ನು ಜಾರಿ ಮಾಡಲು ಪ್ರಯತ್ನಿಸಿದಂಥ ರಾಷ್ಟ್ರೀಯ ನಾಯಕರಾದಂಥ ಮಂದಕೃಷ್ಣ ಮಾದಿಗ ಸಾಹೇಬ್ರವ್ರಿಗೂ ಹಾಗೂ ಆನೇಕಲ್ ನಾರಾಯಣ ಸ್ವಾಮಿ ಅವ್ರಿಗೂ, ಗೋವಿಂದ ಕಾರಜೋಳ ಸಾಹೇಬ್ರಿಗೂ ಹಾಗೂ ನಮ್ಮ ವಿಜಯಪುರ ಜಿಲ್ಲೆಯ ಸಂಸದರಾದಂಥ ರಮೇಶ್ ಜಿಗಜಿಂಗಿ ಸಾಹೇಬ್ರಿಗೂ, ಅನೇಕ ನಮ್ಮ ಸಮಾಜದ ಎಲ್ಲ ಮುಖಂಡರಿಗೂ ನಾನು
ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಎರಡು ಮಾತಿಗೆ ವಿರಾಮವನ್ನು ಬಯಸ್ತಾ ಇದ್ದೆ. ಈ ಪತ್ರಿಕಾಗೋಷ್ಠಿಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರನ್ನು ನಮಸ್ಕರಿಸುತ್ತಾ, ಈ ಒಳ ಮೀಸಲಾತಿ ಹೋರಾಟ 35 ವರ್ಷಗಳಿಂದ ಇತ್ತು. 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಕ್ಕೆ ಏನೋ ಸ್ವಲ್ಪ ಆಗ್ಯದ. ಯಾಕಂದ್ರೆ ಅಣ್ಣವರೆಲ್ಲ ಹಿರಿಯರು ನಮ್ಮ ಮಾರ್ಗದರ್ಶಕರು ಹೇಳ್ಯಾರ. ಸ್ವಲ್ಪ ಒಂದು ಕಣ್ಣಿಗೆ ಬೆಂಡಿ ಒಂದು ಕಣ್ಣಿಗೆ ಸುಣ್ಣ ಹೊರಿಸುವಂಥ ಕೆಲಸನೂ ಕೂಡ ಸರ್ಕಾರದವ್ರು ಮಾಡ್ಯಾರ. ಆದರೂ ನಮಗೆ ಒಂದು ಕಡೆಗೆ ಏನು ಖುಷಿ ಐತಪ್ಪ ಅಂತಂದ್ರೆ, ಈ ಹೋರಾಟದಲ್ಲಿ ಕೆಲವೊಂದು ಮಂದಿ ಪ್ರಾಣನ ಕಳ್ಕೊಂಡ್ರು. ಬಾಗೇವಾಡಿ ಅವರಾಗಿರ್ಬೋದು, ಸುಮಾರು ಜನ ಪ್ರಾಣ ಕಳ್ಕೊಂಡ್ರು. ಈ ಹೋರಾಟ ಇವ್ರಿಗೆಲ್ಲ ಪ್ರಾಣ ಕಳ್ಕೊಂಡ್ರು. ಇವ್ರ ಪ್ರಾಣಕ್ಕೆ ಇದು ಒಳ ಮೀಸಲಾತಿ ಇವ್ರಿಗೆ ಅರ್ಪಿಸ್ತೀನಿ ನಮ್ಮ ಕಡೆಯಿಂದ ಇರ್ತವೆ. ಯಾಕಪ್ಪ ಅಂತಂದ್ರೆ ಸುಮಾರು 35 ವರ್ಷಗಳಿಂದ ಹೋರಾಟ ಈಗ ನನಸಾಲಕ್ಕೆ ಕಾರಣ ಯಾರ್ಯಾರಪ್ಪ ಅಂತಂದ್ರೆ ಸರ್ ಹೇಳಿದ್ರು. ಭಾಸ್ಕರ್ ಪ್ರಸಾದ್ ಅವರಾಗಿರ್ಬೋದು, ನಮ್ಮೇನದ ಎ ನಾರಾಯಣ ಸ್ವಾಮಿ ಆಗಿರ್ಬೋದು, ಮತ್ತು ಎಚ್ ಆಂಜನೇಯ ಸಾಹೇಬರು, ನಮ್ಮ ಗೋವಿಂದ ಕಾರವಾರ ಸಾಹೇಬರು, ನಮ್ಮ ಸಂಸದ ರಮೇಶ್ ಜಿಗ್ನಿ ಸಾಹೇಬರು, ಎಲ್ಲರದು ಮೇನ್ ಪಾತ್ರ ಅದು. ಎಲ್ಲರೂ ಮೇನ್ ಪಾತ್ರ ಅದ. ಅವ್ರ ಜೊತೆಗೆ ಏನದ 35 ವರ್ಷಗಳಿಂದ ಎಲ್ಲ ಜಿಲ್ಲೆಗಳಿಂದ ಎಲ್ಲ ತಾಲೂಕಿನಿಂದ ಹೋರಾಟಗಾರರು ಅವ್ರ ಬೆನ್ನೆಲುವಾಗಿ ನಿಂತವ್ರು ಇವರು ಗಣ್ಯ ನಾಯಕರು. ಇಡೀ ಎಲ್ಲ ಹೋರಾಟಗಾರನಿಗೆ ಒಂದು ಅಸಮಾಧಾನ ಐತಿ, ಒತ್ತಟ್ಟು ಖುಷಿನೂ ಐತಿ. ಯಾಕೆ ಅಸಮಾಧಾನ ಐತಪ್ಪ ಅಂತಂದ್ರೆ ಮಿನಿಮಮ್ 7% ಸಿಕ್ಕರೆ ಎಲ್ಲರೂ ಖುಷಿ ಪಡ್ತಿದ್ರು. 6% ಸಿಕ್ಕದ. ಈ 6% ಅನ್ನೋದಲ್ಲ, ನಾವೆಲ್ಲ ಯುವಕರು ಈ ಸಿಕ್ಕಂಥ ಪರ್ಸೆಂಟೇಜ್ ಅನ್ನೋದ ಇನ್ನೊಂದು ಈ ಹೋರಾಟ ಮುಂಬರೋ ದಿನಗಳ ಮುಂದಿರಲಿ, ಇದು ಸಿಕ್ಕಂಥ 6% ನಾವು ಅನುಭವಿಸ್ಬೇಕಾಗ್ಯದ. ಹ್ಯಾಂಗೆ ಅನುಭವಿಸ್ಬೇಕಪ್ಪ ಅಂತಂದ್ರೆ, ನಮ್ಮ ಮಕ್ಕಳುಗಳನ್ನು ಸ್ಕೂಲಿಗೆ ಕಳಿಸ್ಬೇಕು, ನಮ್ಮ ಮಕ್ಕಳುಗಳನ್ನು ದೊಡ್ಡ ಹುದ್ದೆಗೆ ಹಾಕಬೇಕು. ಇನ್ನು ಅವ್ರ ಮೂಲಕ ನಾವು ತೊಗೋಬೇಕೇನು ಮುಂದಿಂದು. ಈಗ ನಮ್ಮ ಹಿರಿಯರೆಲ್ಲರೂ ಹೇಳ್ದಂಗೆ ಈಗ ನಾವು ಹೋರಾಟ ಮಾಡಿ 40 ವರ್ಷ ಮೇಲೆ ನಮಗೆ ಸಿಕ್ಕದ. ಇನ್ನು ನಾವು ಹೋರಾಟ ಮಾಡ್ಕೊತ ಹೋದೇವಪ್ಪ ಅಂತಂದ್ರೆ ನಮ್ಮ ಮಕ್ಕಳು ಅದೇ ದಾರಿ ಹಿಡಿತಾರ. ಇದು 6%ದಾಗೆ ನಮ್ಮ ಮಕ್ಕಳು ISI, KSI, PSI ಇಂಥವೆಲ್ಲ ಮಾಡೋಂಥ ಕನಸು ನನ್ನ ಮಾದಿಗ ಸಮಾಜ ಇಟ್ಕೋಬೇಕಂತ ಹೇಳಿಕಿಸಿಂದ ಈ ಮಾಧ್ಯಮದ ಮೂಲಕ ತಿಳಿಸುತ್ತಾ, ಇದು ಒಳ ಮೀಸಲಾತಿ ಜಾರಿಗೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೂ ಮತ್ತು ಏನದ ಇದು ಆದೇಶವನ್ನು ಹೊರಡಿಸಿದ ಕೇಂದ್ರ ಸರ್ಕಾರಕ್ಕೂ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೂ ಹಾಗೂ ನನ್ನ ಎಲ್ಲ ಒಳ ಮೀಸಲಾತಿ ಹೋರಾಟಗಾರರಿಗೂ ನನ್ನ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ನನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ವಂದಿಸುತ್ತಾ ಮಾತನ್ನು ಇರೋ ಹೇಳ್ತೇನೆ. ನನ್ನ ಹೆಸರು ಮಲ್ಕಪ್ಪ ಬಾಗೇವಾಡಿ, ಭೀಮ್ ಆರ್ಮಿ ಸಂವಿಧಾನ ರಕ್ಷಕ ದಳ ರಾಜ್ಯಾಧ್ಯಕ್ಷ. ಮುಖಾಂತರ ಏನು ಎಚ್ಚರ ಬರ್ತೀರಿ ಸರ್ಕಾರಕ್ಕೆ, ತಮ್ಮೆಲ್ಲರ ಶ್ರೇಯಸ್ ಇದ್ರಾಗದ. ತಾವು ಇದನ್ನು ಸಿಹಿ ಹಂಚುವ ಮುಖಾಂತರ ತಮ್ಮಿಂದನೇ ಸಿಹಿ ಹಂಚ್ಬೇಕಂತೇಳಿ ಅದೊಂದು ಸಣ್ಣ ಕೋರಿಕೆ ಅದ. ತಮ್ಮಿಂದ ಸಿಹಿ ಹಂಚಿ ತಾವು ಸಿಹಿ ಹಂಚ್ಕೊಂಡು ಹೋಗ್ಬೇಕಾಗೈತಿ. ಬಂಧುಗಳೇ, ಇದು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, 40 ವರ್ಷ ನಮ್ಮ ಜೊತೆ ಇದ್ರಿ ನೀವೆಲ್ಲ ಪ್ರಚಾರ ಕೊಟ್ಟ ಮೇಲೆ ಇದು ಒಂದು ತಾರ್ಕಿಕ ಕಾಂತಿ ಬಂದದ. ಅದ ಕಾರಣ ತಾವು ಇದನ್ನು ನಮ್ಮಿಂದ ನೀವು, ನಿಮ್ಮಿಂದ ನಾವು ಸಿಹಿ ಹಂಚ್ಕೊಂಡು ಇವತ್ತಿನಿಂದ ಸಂಭ್ರಮ ಆಚರಣೆ ಅಲ್ಲ. ಬಂದು ತಮ್ಮ ಏನು 40 ವರ್ಷ ನಮ್ಮ ಜೊತೆ ಇದ್ದು ಇಡೀ ಸರ್ಕಾರನ ಏನು ಎಚ್ಚರಿಕೆ ಮಾಡಿರಲ್ಲ, ಆ ಸಂತೋಷ ನಿಮಗೂ ಇರಲಿ, ನನಗೂ ಇರಲಿ. ಆ ಸಿಹಿ ಹಂಚ್ಕೊಂಡು ನೀವು ಇರೋಣ. ಇದ್ರದ್ದು ಕಾರಣ ಏನು ಆಗಬೇಕಾಗಿತ್ತು ಇದನ್ನೆಲ್ಲ ತಮ್ಮ ಮುಂದೆ ವಿಸ್ತಾರವಾಗಿ ಹೇಳಿದ್ದೀನಿ. ಇದ್ರದ್ದು ಒಳ್ಳೆಯ ಸಂದೇಶ ಅನ್ನೋದಕ್ಕಿಂತ ಏನೇ ಒಂದು ಸಂದೇಶ ಕೊಟ್ಟಾರ ಅವ್ರೆಲ್ಲರಿಗೂ ತೃಪ್ತಿದಾಯಕ ಆಗಲಿ, ನಮಗೂ ತೃಪ್ತಿದಾಯಕ ಆಗಲಿ. ಮುಂದೊಂದು ದಿವಸ ಒಳ್ಳೆಯ ಸಮಾಜ ಕಟ್ಟನ್ನು ನೀವು ಪತ್ರಿಕಾದವರು ನಾವು ಕೂಡಿ ಎಲ್ಲರೂ ಕೂಡಿ ಒಂದು ಒಳ್ಳೆಯ ಸಮಾಜ ನಿರ್ಮಾಣ, ಒಳ್ಳೆಯ ಸಮಾಜಕ್ಕೆ ಒಂದು ಕೊಡುಗೆ ಕೊಡೋಣ ಅಂತ ಒಂದು ಮಾತಿನಲ್ಲಿ ಹೇಳಿ. ನಾಗಮೋಹನ್ ದಾಸ್ ಆಯೋಗದ ವರದಿಗೆ ವಿಜಯಪುರ ಜಿಲ್ಲಾ ಕಮಿಟಿಯಿಂದ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೂ ಯಥಾವತ್ತವಾಗಿ ಜಾರಿ ಮಾಡಿರುವಂಥ ರಾಜ್ಯ ಸರ್ಕಾರಕ್ಕೂ ನಮ್ಮ ವಿಜಯಪುರ ಜಿಲ್ಲೆಯಿಂದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅಭಿನಂದನೆ ಸಲ್ಲಿಸುವುದರ ಮುಖಾಂತರ ಈ ಆಗಿರುವಂಥ ನೋವನ್ನು ತೊಡ್ಕೋಬೇಕಾಗಿತ್ತು. ಆದ್ರೆ ಇವತ್ತಿನ ಈ ಯಾಕೋ ನಮಗೆ ಅದನ್ನು ಹೇಳ್ಕೊಳಕ್ಕೆ ಇಚ್ಛೆ ಪಡುತ್ತಿಲ್ಲ. ಸಿಕ್ಕಟ್ಟೆ ಸಿಗಲಿ ಅನ್ನುವಂಥ ಒಂದು ಭೇದ ಭಾವನೆ ಏನದ, ಇದು ಆಗಬಾರ್ದು. ರಾಜ್ಯ ಸರ್ಕಾರ ಏನು ನ್ಯಾಯಮೂರ್ತಿಗಳನ್ನು ನೇಮಿಸಿದ್ರಿ, ಆ ನ್ಯಾಯಮೂರ್ತಿಯವರಿಗೆ ನೀವು ಗೌರವ ಕೊಡುವಂಥ ಒಂದು ವರದಿಯನ್ನು ಜಾರಿ ಮಾಡಿಲ್ಲ. ನೀವು ಏನು ನಿಮ್ಮ ಹಠ ಇತ್ತು ಆ ಹಠಾನೆಯನ್ನು ಸಾಧನೆ ಮಾಡಿರಿ. ಆ ಹಠಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಂದಾಕೃಷ್ಣ ಮಾದಿಗನವರು, ಇನ್ನೂ ಅನೇಕ ರಾಜ್ಯ ಮುಖಂಡರಾದಂಥ ಭಾಸ್ಕರ್ ಪ್ರಸಾದ್ ಅವರು, ಎಂ ಶಂಕರಪ್ಪನವರು, ಬಸವರಾಜ್ ಕೌತಾಳ್ ಅವರು, ದಿವಂಗತ ನೆನೆಸ್ಕೋಬೇಕಾಗ್ತದೆ. ಇವತ್ತಿನ ದಿವಸ ನಮ್ಮ ವಿಜಯಪುರ ಜಿಲ್ಲೆಯ
ವಿಜಯಕುಮಾರ್ ಪಾರ್ಚಿ ಅವರು ನಾವೆಲ್ಲ ಕೂಡಿ ಏನು ಹೋರಾಟ ಮಾಡ್ತಿದ್ದೇವೆ, ಆ ಹೋರಾಟಕ್ಕೆ ನಾವು ತಕ್ಕಂತೆ ಮೀಸಲಾತಿಯನ್ನು ಆಗಿಲ್ಲ. ಆದರೂ ಕೂಡ ನಮ್ಮ ಬಂಧುಗಳೆಲ್ಲ ಸ್ವಾಗತಿಸ್ಕೋತಾರ ಅಂತೇಳಿ ನಾನು ಕೂಡ ಅವ್ರ ಜೊತೆ ಸಾಗಿಸ್ಕೊತೀನಿ. ನಾವೇನು ನ್ಯಾಯಮೂರ್ತಿಯವರು 8ರಿಂದ 7% ಅನ್ನು ಮೀಸಲಾತಿಯನ್ನು ಪರಿಗಣಿಸಬೇಕಂತೇಳಿ ಹೇಳಿದ್ರು, ಪರಿಗಣಿಸಲಿಲ್ಲ. ಈ ಬುಡಕಂಟ ಜನಾಂಗದವರು ಏನದಾರ ಪಾಪ ಅವರ ವ್ಯವಸ್ಥೆಯನ್ನು ಇನ್ನೂ ಹದಗೆಟ್ಟವು. ಹಾಗೆ ಬಹಳ ನೋವನ್ನು ಉಂಡು ಜನ ಸಂಘಟನೆಯನ್ನು ಮಾಡಿ ಅಧಿಕಾರ ಕಳ್ಕೊಂಡಿರುವಂತ, ಈ ಮೀಸಲಾತಿಗಾಗಿ ಅಧಿಕಾರ ಕಳ್ಕೊಂಡಂತ ರಾಜ್ಯದ ಆದಿಜಾಂಬೋ ಸಂಘದ ರಾಜ್ಯಾಧ್ಯಕ್ಷರು, ಗಣಾವ್ಯಕ್ತ ಸರ್ಕಾರದ ಮಾಜಿ ಸಚಿವರಾದಂತ ಅವರಿಗೂ ಕೂಡ ಈ ವೇದಿಕೆ ಮುಖಾಂತರ ಮತ್ತೊಮ್ಮೆ ಮೊಗದೊಮ್ಮೆ ಜಿಲ್ಲೆಯಿಂದ ಅವರಿಗೂ ಕೂಡ ನಮಸ್ಕರಿಸುತ್ತಾ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಅಭಿನಂದನೆಯನ್ನು ತಿಳಿಸುತ್ತೇವೆ. ಸ್ವಾಮಿಗಳೇ, ನಮಸ್ಕಾರ. ಅವ್ರಿಗೆ ಮಾಡೋದು ಈ ಮೊದಲೇ ಸರ್ ಎಲ್ಲ ವಿಡಿಯೋ ಮಾಡ್ತಿದ್ರು ಸರ್ ಏನು ಮಾತಾಡ್ರೊಳಗೆ ವ್ಯತ್ಯಾಸ ಅದ ಮಾಡ್ರಿ ನೀವು ನೋಡಿ ಕಡೆ ಸರ್ ಎಲ್ಲರೂ ಬರ್ರಿ. ಶಕರ್ಲಿ ಫೋನ್ ಕೊಡತ್ತಾರೆ. ಬರ್ರಿ ಅಧ್ಯಕ್ಷರ ಬರ್ರಿ ಬರ್ जय मादिगा 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 जय मादिगा.